ಮಾಡಿಸ್ಬೇಕಲ್ಲ. ಯಾಕಂದ್ರೆ ನೋಡಿ, ಜನರು ನಿರಂತರ ಸಂಪರ್ಕ 24x ಸೇವೆ ಅಂತ ನಮ್ಗೆ ಮೆಸ್ಕಾಂ ಅಲ್ಲಿ ಇದು ಎಲ್ಲಿ ಸೇವೆ ಉಂಟು ಜನರಿಗೆ? ಮತ್ತೆ ಎಂತ ಸೇವೆ ಕೊಡುದು? ಖಾಲಿ ಬಾಯಲ್ಲಿ ಸೇವೆ ಕೊಡುದು. ನಮ್ಮ ಬಿಚ್ಚಮ್ಮರಲ್ಲಿ ಇದಕ್ಕೆ ಒಂದು ಜಂಕ್ಷನ್ ಅಲ್ಲಿ ವೈರ್ ಚೇಂಜ್ಗೆ ಕೊಟ್ಟಿದ್ರು. ಅರ್ಧ ವೈರ್ ಚೇಂಜ್ ಮಾಡಿದ್ರೆ ಮತ್ತೆ ಇಲ್ಲ, ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಬಿದ್ದ ವೈರ್ ಬಿದ್ದು ಸತ್ರ ಅದಕ್ಕೆ ಯಾರು ವೈರ್ ಖಾಲಿ ಅಂತದಲ್ಲ, ನಾನು ಮತ್ತೆ ಹೇಳ್ತೇನೆ. ಎಲ್ಲಿಗೆ ಸ್ಯಾಂಕ್ಷನ್ ಅಲ್ಲಿ ಹಾಗಾದ್ರೆ ಅಲ್ಲಿ ಅವರು ಬೇಡ, ಅಲ್ಲಿ ಅವರು ವೈರ್ ಬಿದ್ದು ಸತ್ರ ತೊಂದರೆ ಇಲ್ವಾ? ನಮ್ಮ ಗ್ರಾಮಕ್ಕೆ ಒಬ್ಬರೇ ಇಲ್ಲ. ಮತ್ತೆ ಪೇಪರ್ ಮೇಲೆ ಮತ್ತು ಕುಚ್ಚಮ್ಮನವರು ಬರಬೇಕು, ಇಬ್ಬರು ಏನಾದ್ರು ತೊಂದರೆ ಇದ್ರೆ ಅವ್ರು ಇಬ್ಬರು ಬರಬೇಕು. ಒಬ್ಬರಿಂದ ಆಗುದಿಲ್ಲ. ಒಳ್ಳೆ ಎಲ್ಲ ಒಳಗೆ ಎಲ್ಲ ಕಾಳೆಲ್ಲ ಬೆಳೆದಿದೆ. 8 ಡಿಸಿಗೆ ಉಂಟು. ಹೌದು, ಎಷ್ಟು ಉಂಟು ಈಗ? ಲೈನ್ ಮ್ಯಾನ್ ಎಷ್ಟಿದ್ದಾರೆ ಇಲ್ಲಿ? 15 ಜನ ಲೈನ್ ಮ್ಯಾನ್ ಇರುವುದು ಸರ್. ಅದರಲ್ಲಿ ಡೇ ನೈಟ್ ಒಂದು ಶಿಫ್ಟಿಂಗ್ ಹೋಗ್ತಾರೆ, ಅದರ ರಜೆಯಲ್ಲಿ ಇರ್ತಾರೆ. ಅವಾಗ ಎಂತ ಇಲ್ಲಿ ಕೆಲಸ ಆಗ್ಬೋದು? ಇಷ್ಟು ದೊಡ್ಡ ಏರಿಯಾದಲ್ಲಿ ಎಂತ ಕೆಲಸ ಆಗ್ತದೆ? ಈಗ ಶಾರ್ಟೇಜ್ ಇದೆ, ಸ್ಯಾಂಕ್ಷನ್ ಇದ್ದಾರೆ. ಅಲ್ಲಿ ನಾವು ಎಡಿಷನಲ್ ಪ್ಲಾನ್ ತಗೊಂಡಿದ್ದು ಕಮಿಷನ್ ಕೊಟ್ಟಿದ್ದೇವೆ. ನೀವು ಹೇಳ್ತಾ ಇರುವಂತ ಫೀ ಕಟ್ಟಿಂಗ್, ಫೀ ಬ್ಯಾಚಸ್ ಕಟ್ಟಿಂಗ್ ಏನಿದೆ ನೀವು ಮಾಡಿಸ್ಕೊಳ್ಳಿ ಹೇಳಿದ್ದೇವೆ ನಾವು. ಯಾರು ಬೇಕಾದ್ರೂ ತಗೊಳ್ಬೋದು, ಅವರು ಲೋಕಲ್ ತಗೊಳ್ಬೋದು, ಒಟ್ಟಿಗೆ ಕಟ್ಟಿಂಗ್ ಮಾಡಿಸ್ಬೋದು. ಅದಕ್ಕೆ ಸಮಸ್ಯೆ ಇಲ್ಲ. ಮಾಡಿಸ್ಬೇಕಲ್ಲ ಸರ್, ನಾವ್ ಎಂತ ಹೇಳುದು? ಮಾಡಿಸ್ಬೇಕಲ್ಲ. ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗಿ ಮಳೆಗೆ ಮುಗಿತಾ ಬರುವುದು. ಎಷ್ಟು ತಾರೀಕಿಗೆ ಕೊಟ್ಟಿದ್ದೀವಿ? ಆಯ್ತು, ಈಗ ಅವ ಯಾವ ಫೀಡರ್? ಅದೇ ಫೀಡರ್. ಈಗ ಒಂದು ಮಾಡಿ ಸುಡ್ಲಾಯಿ ರಾಮ್ ಈ ಏರಿಯಾದಲ್ಲಿ ಎಲ್ಲ ಕಡೆ ವೈರ್ ಟಚ್ ಆಗ್ತದೆ. ಎಲ್ಲ ಕಡೆ ನಾವೆಂತ ಹೇಳೋದು? ನಾನು ದೊಡ್ಡ ಗ್ರಾಮ ಅದೆಲ್ಲ ಇರುವುದೇ ಅರಣ್ಯ ಪ್ರದೇಶದಲ್ಲಿ. ಎಲ್ಲ ಒಳಗಡೆ ರೋಡ್ ಸೈಡ್ ಯಾವುದಿಲ್ಲ, ರೋಡೇ ಇಲ್ಲ. ಅಳಿಸಿಕೊಳ್ಳಿ, ನಾವು ಅವ್ರ ಹತ್ರ ಮಾತಾಡ್ತೇವೆ. ಅವ್ರು ಎಂತ ಹೇಳ್ತಾರೆ, ನಮ್ಗೆ ಅವರು ಲೈನ್ ಕೊಡ್ತೀವಿ, ತುಂಬಾ ಸಮಸ್ಯೆ ಆಗ್ತದೆ. ಅಲ್ಲ, ಕೆಲವೆಡೆ ರೋಡ್ ಇಲ್ಲ, ರೋಡ್ ಸೈಡ್ ನಾವು ಬೇರೆ ಮಾಡೋದಿಲ್ಲ, ಲೈನ್ ಮ್ಯಾನ್ ಅವರು ಬೇರೆ ಮಾಡೋದು ನಮಗೆ ಕೂಡ ಅರ್ಥ ಈ ವರದಿ ಏನಾದರೂ ಏನು ಕೆಲಸ ಆಗಿಲ್ಲ ಆಗಿಲ್ವಾ ಪೆಂಡಿಂಗ್ ಅಂತ ಸಭೆಗೆ ತಿಳಿಸಿ, ತದನಂತರ ಮುಂದಿನ ಚರ್ಚೆ ಮಾಡುವ. ಮೊನ್ನೆ ಮಳೆಗೆಲ್ಲ ಆಯ್ತಲ್ಲ, ತಿರುಗಾಡೆಲ್ಲ 300ರಿಂದ 350 ಕಂಬಗಳು ಉರುಳಿದ್ದಿವೆ. ಎಷ್ಟು ಜಿಲ್ಲೆಯಿಂದ ಅಧಿಕಾರಿಗಳು ಬಂದಿದ್ದಾರೆ ಹೇಳಿ. ಅವರು ಬಂದ ಮೇಲೆ ಯಾಕೆ ಇಲ್ಲಿ ಮಾತ್ರ ಜನಸಂಪರ್ಕದಲ್ಲಿ ಮಾತ್ರ ಮೇಲಧಿಕಾರಿಗಳು ಬಂದು ಡೈರೆಕ್ಷನ್ ಕೊಡುದಾ? ಅದಕ್ಕೆ ಮುಂಚೆ ನೀವು ಮಾಡ್ತೀರಾ? ಯಾಕೆ ಮಾಡುದಿಲ್ಲ? ಇವತ್ತು ನಾಳೆ ಕೂತ್ಕೊಳ್ಳಿ, ದರ ಕೂತ್ಕೊಳ್ತೇನೆ, ನಿಮ್ಗೆ ಆ ಥರ ಡೆಪ್ರೆಷನ್ ಮಾಡ್ಲಿಕ್ಕೆ ಯಾವುದಿಲ್ವಾ? ಯಾಕೆ ಒಂದು ಕಡೆ ಹೇಳುದಿಲ್ಲ? ಹೇಳಿ ನೋಡುದು, ಉತ್ತರ ಕೊಡಿ ನಮಗೆ. ಸುಮ್ಮನೆ ಬಂದು ಒಂದು 3 ತಿಂಗಳು ಇದು ಮಾಡುದು, ನೀವು ಮಾಡ್ಕೊಂಡು ಹೋಗುದು, ಇವರನ್ನೆಲ್ಲ ಟಾರ್ಗೆಟ್ ಮಾಡೋದು. ಯಾಕೆ ಟಾರ್ಗೆಟ್ ಮಾಡೋದು? ಇವ್ರೇನ್ ಮಾಡುದು? ಸತ್ತು ಹೋಗ್ಬೋದಾ? ಹೇಳಿ ನೋಡೋಣ. 350 ಕಂಬಗಳು ಬಿದ್ದೇವೆ. ಎಲ್ಲ ಕಾಂಟ್ರಾಕ್ಟರ್ ಸೇರಿ, ಸಾರ್ವಜನಿಕರು ಸೇರಿ, ವಾಲಂಟಿಯರ್ಸ್ 10 ಜನ ಸೇರಿಕೊಂಡು ಎಲ್ಲರೂ ಬಿದ್ದು ಸಮಾರೋಪದಲ್ಲಿ ಕೆಲಸ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಹೇಳಿ ನನಗೆ? ನಾನು 2 ಗಂಟೆ ರಾತ್ರಿ ಇದ್ದೇವೆ, ನಾಳೆ 3 ಗಂಟೆ ಎಷ್ಟು ಜನ ಬಂದಿದ್ದೀರಾ? ಎಷ್ಟು ಒಂದು ಕಟ್ಟಕ್ಕೆ ಒಪ್ಪ ಮಾಡಿದ್ದಾರೆ ಮೇಯರ್ ಆಫೀಸರ್? ಅವ್ರು ಪೇಪರ್ ಸ್ಟೇಟ್ ಹೇಗೆ ಮಾಡ್ತಾರೆ ಜನ ಬಂದಿದ್ದಾರೆ? ಹೇಳಿ ನೋಡಿ ನನಗೆ. ಇದಕ್ಕಿಂತ ಮುಂಚೆ 3 ಗ್ರಾಮ ಸಭೆ ಹೇಳಿದ್ರು. ಮೊನ್ನೆ ಧನಂಜಯ ಸರ್ ಹೇಳಿದ್ರು, ಇಲ್ಲಿ ಬೇಡ, ಅಲ್ಲಿ ಸಮಾಜ ಮಂದಿರದಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು ಹಿರಿಯ ಅಧಿಕಾರಿಗಳು ಒಪ್ಕೊಂಡು ಹೋಗಿದ್ದಾರೆ. ಹೇಗೆ ಮಾಡಲಿಲ್ಲ? ಉತ್ತರ ಬೇಡ. ನಾನು ಮಾತಾಡೋದನ್ನು ಕೇಳ್ಕೊಳ್ಳಿ, ಮತ್ತೆ ನಿಮ್ಮ ಇದು ಎಕ್ಸ್ಪ್ರೆಸ್ ಮಾಡಿ. ನೋಡಿ, ನಾರ್ಮಲ್ ನಮಗೆ ಮಳೆಗಾಲದಲ್ಲಿ ಒಂದು 20, 30, 40 ಕಂಬ ಕಟ್ಟಾಗ್ತದೆ. ಅದು ಪ್ರತಿ ವರ್ಷ ಆಗ್ತದೆ. ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ. ಇಲ್ಲೊಂದು 5-6 ಬ್ಯಾಚ್ ಕಾಂಟ್ರಾಕ್ಟ್ ಇದೆ. ನಮ್ಗೆ ಏನಿಲ್ಲ ಅಂದ್ರೆ 5 ಬ್ಯಾಚ್ ಖಂಡಿತ ಸಿಗ್ತದೆ. ಒಂದು ಬ್ಯಾಚ್ ಅಲ್ಲಿ 10 ಜನ ಎಲ್ಲ ಇರ್ತಾರೆ. ಒಂದು 20-30 ಈ ಲಾಸ್ಟ್ ಒಂದು ತಿಂಗಳ ಹಿಂದಿಗಡೆ ಅದೊಂದು ಪ್ರಾಕೃತಿಕ ವಿಕೋಪ ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ ಬರೇ 4 ದಿವಸದಲ್ಲಿ 350 ಕಂಬ ಕಟ್ಟಾಗಿದೆ. ಆವಾಗ ನಮ್ಗಿಂತ ಎಸ್ಸಿ ನಾನು ಅವರು ಬೆಳಿಗ್ಗೆ ಬಂದ ಮಾತಾಡಲ್ಲ ಸರ್, ನಾನು ಮಾತಾಡಲ್ಲ. ನಾಳೆ ಇನ್ನೊಮ್ಮೆ ಪ್ರಕೃತಿ ವಿಕೋಪ ಆಗುತ್ತದೆ ಅಂತ ಯಾವ ಗ್ಯಾರಂಟಿ ಕೊಡ್ತೀರ ನೀವು? ಇದಕ್ಕಿಂತ ಮುಂಚೆ ಮನವಿ ಮೂಲಕ 2 ಕಂಪ್ಲೇಂಟ್ ಬಂದಿದೆ. ದೂರುಗಳು ಮೌಖಿಕವಾಗಿ ಆಕ್ಷನ್ ಕೊಟ್ಟು 21 ಕಂಪ್ಲೇಂಟ್ ಬಂದಿದೆ. ಲೋಕಲ್ ಆಗಿ ನಾವು ಏನೇನು ಆಕ್ಷನ್ ತಗೊಳ್ತೀವಿ
ಇದೆಲ್ಲ ಇಲ್ಲಿ ಲೋಕಲ್ ಎಲ್ಲ ಅಟೆಂಡ್ ಆಗಿದೆ. ಅದು ಬಿಟ್ಟು ಕೆಲವರಿಗೆ ಬಜೆಟ್ ಬೇಕಾಗಿರ್ತದೆ. ನಮ್ಗೆ ಈಗ ಒಂದು ಸಾಧಾರಣ ನೀವು ಆ್ಯಪ್ ಚೇಂಜ್ ಅಂತ ಹೇಳಿದ್ರೆ ನಿಯರ್ಲಿ 5 to 10 lakhs ಬೇಕಾಗ್ತದೆ. ಒಂದು DC ಅಂತ ಹೇಳಿದ್ರೆ 5 to 10 lakh. ಇಂಥದಕ್ಕೆಲ್ಲ ನಾವು ಆಕ್ಷನ್ ಪ್ಲಾನ್ ಅಲ್ಲಿ ಬಜೆಟ್ ಬಂದಿದ್ದೇವೆ. ಈ ಇಂಡಿವಿಜುವಲ್ ಆಗಿ ಹೇಳುವುದಾದ್ರೆ ದಾರಿದೀಪ ಅಳವಡಿಸಲಿಕ್ಕೆ ಒಬ್ಬರು ಯಾರು ದಾಮೋದರ ಅಂತ ಕೇಳಿದ್ದಾರೆ. ಇದು ದಾರಿದೀಪ ಅಳವಡಿಸುವುದು ನಮಗೆ ಬರುವುದಿಲ್ಲ, ಅದು ಮುನ್ಸಿಪಾಲ್ಟಿಗೆ ಬರ್ತದೆ. ಮುನ್ಸಿಪಾಲ್ಟಿಯವರಿಗೆ ಬರೀರಿ ಅಂತ ಅವರಿಗೆ ಹೇಳಿದ್ದೇವೆ. ಮತ್ತೆ ಇಲ್ಲಿ ವಿಠಲ ಆಚಾರ್ಯ, ಇದು ವಯರ್ ಚೇಂಜ್, ಇದು ಕೂಡ ನಾವು ಬಜೆಟ್ಗೆ ಬಂದಿದ್ದೇವೆ. ಇನ್ನೊಂದು ಲಿನ್ಸೆಟ್, ಇವರು ಕೂಡ ವಯರ್ ಚೇಂಜ್. ಅಂತ ರೇಟಿಂಗ್ ಅಂತ ಬೇಕೀಗ ಅದೇ ಬಗ್ಗೆ ನಾವು ಮಾತಾಡೋದು ಹೋಗುದು ನಾವು ಲೆಟರ್ ಕೊಟ್ಟಿದ್ದೇವೆ. ಅದು ಏನಂತ ಆ ಟ್ರಾನ್ಸ್ಫರ್ ನನಗೆ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಕೊಡುವಾಗ ಲಾಸ್ಟಿಗೆ ಅದು ಲೆಟರ್ ಕೊಡ್ತೇವೆ ಕೊಡಲಿಲ್ಲ. ಇದು ಬೇರೆ ಫಿಕ್ಸ್ ಆಯ್ತದು ಅಂತ ಬೇಡ ಹಂಗಂದ್ರೆ ತಗೊಂಡಿದ್ದಾರೆ. ನಾನು ಆರ್ಡರ್ ಕಾಪಿ ಕೊಟ್ಟಿದ್ದೇನೆ, ನೀವು ಕೂಡ ಕೊಡ್ತೇವೆ. ನನ್ನ ಕೊಡಿ ಹೌದು ಸರ್, ಒಂದು ಸ್ಯಾಂಕ್ಷನ್ ಆಗಿದೆ ಅವರಿಗೆ. ಅವರು ದುಡ್ಡು ಕಟ್ಟುವುದಿಲ್ಲ, DC ಹಾಕುದಿಲ್ಲ. ನೀವು ನಮಗೆ ಡೈರೆಕ್ಟ್ ಅದು ಕೂಡ ಕೊಡ್ತೇವೆ. ನಿಮ್ಮ ವಿಡಿಯೋ ಹೌದಾ? ಅದು ಎಲ್ಲಿತ್ತು ಮರ? ರೋಡ್ ಇಲ್ಲಿದೆ, ಆ ಗೋಡೆ ಆ ಕಡೆ ಮರ ಇದೆ. ಬಿಟ್ಟದಲ್ಲಿ ರಸ್ತೆಗೆ 4 ಕಂಬ ಹೋಯ್ತು, ರೋಡ್ ಬ್ಲಾಕ್, ಮತ್ತೆಲ್ಲರೂ ಈಗ ಅಮಲಿ ಕೆಲಸ ಮಾಡಿದ್ರು. ನೋಡಿ ಬಂದೆ ಕಟಿಂಗ್ ಮಾಡ್ಲಿಕ್ಕೆ ಅವರ ಪರ್ಮಿಷನ್ ಕೊಡುದಿಲ್ಲ ನಿಮಗೆ. ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ನಡಕ್ ಬಂದ್ರು ಅವರಿಗೆ ನಡಕ್ ಬಂದ್ರು ಬಿಟ್ಟಿಲ್ಲ, ಹಾಕಿದ್ರೆ ತೆಗಿಸಿದ್ರು. ಹಾಗೆ ನಮ್ಗೆ ಎಲ್ಲೆಲ್ಲಿ ಗಮನಕ್ಕೆ ಬರ್ತದೆ, ನಾವು ಅವರಿಗೆ ನೀವು ಲೆಟರ್ ಮಾಡಿ ಒಂದು ನಿಮಿಷ. ಈಗ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿಂದ ಜಿಲ್ಲಾಧಿಕಾರಿ ಅಲ್ಲಿ ಫಾರೆಸ್ಟ್ ನ DCF ಅವರು ಕೂಡ ನನ್ನ ಖರ್ಚಿನ ನಾವು ಕಟ್ಕೊಂಡು ಸಹಾಯ ಬೇಕಾಗಿದೆ. ಸರಿ, ಸಮಸ್ಯೆ ಅಂತ ಹೇಳಿ ನಾವು ವರದಿಯನ್ನು ನಿಮಗೆ ಏನು ಸಲಹೆ ಕೊಡಲಿಕ್ಕೆ ಇಲ್ಲ, ಅದನ್ನು ಮಂಜೂರಾತಿ ಕೂಡ ಮಾಡಿದ್ದೇವೆ. ಅದರಲ್ಲಿ ಕೆಲಸ ಆಗಲಿಲ್ಲ. ನಾನು ಸ್ವಸ್ಥವಾಗಿ ನಿಮ್ಮನ್ನು ಓದ್ತಿದ್ದೇನೆ, ಈ ಮಳೆಗಾಲಕ್ಕೆ ನೀವು ಹೇಗೆ ರೆಡಿ ಆಗಿದ್ದೀರಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಹೇಳಿ ನಾವು ಎಲ್ಲ ರೆಡಿ ಇದ್ದೀರಿ ಅಂತ ಹೇಳಿದ್ವಿ. ಹೌದಾ? ಖಂಡಿತ ಹೋಗ್ತೇನೆ, ನೀವು ಕೆಲಸ ಮಾಡಿ. ಅಚಾನಕ್ ಆಗಿ ಪ್ರಕೃತಿ ವಿಕೋಪದಿಂದ ಬೇರೆ ಗ್ರಾಮದ ಮರ ಬೇರೆ ಗ್ರಾಮದಲ್ಲಿ ನಿಂತು, ನಿಮ್ಮ ಯಾವ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇರಲಿಲ್ಲ. ಮೂಡುಬಿದ್ರೆ ಲೈನ್ ಮ್ಯಾನ್ಗಳು ಕಾಣೆಯಾದ್ರು. ಹೌದಾ? ಕಾಣೆ ಆಯ್ತು. ನಾವು ನಿಮ್ಗೆ ಡಿಸೆಂಬರ್ ನಿಂದ ಇರ್ತೇನೆ, ಈ ಮಳೆಗಾಲಕ್ಕೆ ರೆಡಿ ಆಗಿ ಕೆಲಸ ಮಾಡಿದವರು 3 ವರ್ಷ ಆದ ಲೈನ್ ಮ್ಯಾನ್ಗಳನ್ನು ಸೆಟ್ ಮಾಡಿ ಅಂತ ಹೇಳಿದ್ರೆ ನೀವು ನಮ್ಮನ್ನು ಸಜ್ಜಿಗೆ ಮತ್ತು ಚಹಾ ಕೊಟ್ಟು ಕಳಿಸ್ತೀರಲ್ಲ. ಈ ತರ ಮಾಡಿದ್ರೆ ನಮ್ಮ ಮೆಸ್ನ ಮುಗಿದ್ರೆ ಬೇಗ. ನಾನು 3 ವರ್ಷದಿಂದ ಬರೋಡಿರ್ತೇನೆ. 200 DC ಇದ್ದದನ್ನು ಸೆಕ್ಷನ್ 1 ಮಾಡಿ, ಅದರ ನಂತರ ಈ ಮನೆಗಳು ಇದ್ದಾವೆ, ನಿಮ್ಮ ಮಳೆಗಾಲದಿಂದ ಮೂಡುಬಿದ್ರಿಗೆ ಸೆಟ್ ಮಾಡಿ ಅಂಡರ್ಗ್ರೌಂಡ್ ಕೇಬಲ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದೇನೆ. ಯಾಕೆ ನೀವು ಕಾರ್ಯಪ್ರವೃತ್ತರಾಗುವುದಿಲ್ಲ? ಮಳೆ ಬಿತ್ತು ಅಂತಂದ್ರೆ ಪ್ರಕೃತಿ ವಿಕೋಪದಿಂದ ಮರ ಬೆಳೆಯಬೇಕು. ಯಾರಿಗೆ ಹೊಣೆ ಮಾಡುದು? ಯಾಕೆ ಆ ಅಟೀಷನ್ ಮತ್ತು ಮಾಂಜ ಮರ ಜೆಸಿಬಿ ಲೆವೆಲ್ ಮಾಡಿದ್ರೆ ಬೆಳೀತಾರೆ. ಅದನ್ನೆಲ್ಲ ಬಿಟ್ಟು ನಮ್ಗೆ ಅಧಿಕತೆ ಹೇಳಿದ್ರೆ ಆಗುತ್ತಾ? ಏನು ನೀವು ಕಾರ್ಯವ್ಯಾಪ್ತಿ ಮಾಡಿದ್ದೀರಿ, ನಮ್ಗೆ ಏನು ಗುಣಮಟ್ಟದ ವಿದ್ಯುತ್ ಕೊಟ್ಟಿದ್ದೀರಿ ಹೇಳಿ. ಹೊಸದೆಲ್ಲ ಬಂದಿದೆ, ನನಗೆ ಪರಿಚಯ ಇಲ್ಲ. ಒಬ್ಬರು ಇಬ್ಬರು ಫೋನ್ ಎತ್ತುದಿಲ್ಲ. 100 ಸಲ ಮಾಡಿದ್ರೆ ಪಾಪ ಎಷ್ಟರ ಅವರಿಗೆ ಪ್ರೈವೇಟ್ ಫೋನ್ ಮಾಡಿದ್ರೆ ಮಾತ್ರ ಎಷ್ಟು ಕೆಲಸ. ರಾತ್ರಿ 12 ಗಂಟೆ ಸಮೇತ ಅವರಿಗೆ ಕೆಲಸ ಮಾಡಿ, 2 ಗಂಟೆ ರಾತ್ರಿ ಸಮೇತ ಕೆಲಸ ಮಾಡಿದ್ರು. ಏನೆಲ್ಲ ಮಾಡಿಲ್ಲ. ಎಷ್ಟು ಒಬ್ಬರಿಂದ ಆಗುವಂತ ಕೆಲಸನ? ರಾತ್ರಿ ಕಂಬ ಹಾಕ್ತಾರ? ನಿಮ್ಮ ಲೈನ್ ಮ್ಯಾನ್ಗಳು ಕಂಬ ಹಾಕ್ತಾರ? ನೀವು 1 ದಿವಸ ಹೇಳಿದ್ದಕ್ಕೆ ನಾನು 3 ತಿಂಗಳಿಂದ ಹೋರಾಟ ಮಾಡಿದ್ದಕ್ಕೆ 1 ದಿವಸ ಸೈ ಅಂತ ಸರ್